ನಮಸ್ಕಾರ ಪ್ರಿಯ ವೀಕ್ಷಕರೇ, ಉಚ್ಚಿಷ್ಟ ಗಣಪತಿ ಚಾನಲ್ಗೆ ಸ್ವಾಗತ. ಈಗೊಂದು ಅದ್ಭುತವಾದಂಥ ಶತ್ರುಗಳಿಗೆ ಕಲಹಗಳನ್ನು ತಂದೊಡ್ಡುವ ಒಂದು ಯಂತ್ರ. ಈ ಯಂತ್ರನ ನೀವು ಒಂದು ಶುಭವಾದ ದಿನದಲ್ಲಿ ನೀವು ಇದನ್ನು ಬರಿಬೇಕು. ಒಂದು ಶುಭವಾದ ದಿನ ಅಂದರೆ ಒಂದು ಶನಿವಾರ, ಮಂಗಳವಾರ, ಇಂಥ ದಿನದಲ್ಲಿ ಇದು ಮಾಡಬೇಕು. ಮಾಡೋದ್ರಿಂದ ನಿಮಗೆ ಶತ್ರುಗಳ ಮನೆಯಲ್ಲಿ ನೀವು ಯಾರಿಗೆ ಅವರವ್ರಿಗೆ ಜಗಳನ ತಂದೊಡ್ಡಬೇಕು. ಜಗಳ ಅಂದರೆ ಸುಮ್ಮನೆ ಜಗಳ ತಂದೊಡ್ಡೋದಲ್ಲ. ನಿಮ್ಮ ಶತ್ರುಗಳು ನಿಮ್ಮ ಮನೆಯಲ್ಲಿ ನಿಮಗೆ ನಾನಾ ವಿಧದ ತೊಂದರೆಗಳನ್ನು ಕೊಡ್ತಾ ಇದ್ದಾರೆ ಅಂದಾಗ ನೀವೇನು ಮಾಡಬೇಕು, ಈ ರೀತಿ ನಿಮ್ಮವ್ರಿಗೆ, ನಿಮ್ಮ ಮನೇಲಿರೋರಿಗೆ ಅವ್ರ ಕಡೆ ನಿಮ್ಮನೆ ಇಲ್ಲಿರೋರು ನಿಮ್ಮ ಶತ್ರು ಕಡೆ ಸೇರಿಸ್ಕೊಂಡು ನಿಮ್ಮ ಮನೆಯವ್ರ ಕಡೆಯಿಂದ ನಿಮ್ಮ ಮನೆಯಲ್ಲಿ ನಡೆಯೋ ವರ್ತಮಾನಗಳೆಲ್ಲ ತಿಳ್ಕೊಂಡು ಅವರು ನಿಮಗೆ ನಿಮ್ಮ ಮನೆಯಿಂದ ಅವ್ರ ನಿಮ್ಮ ವಸ್ತುಗಳು ಏನೇನು ಬೇಕೋ ಅದೆಲ್ಲ ತರಿಸ್ಕೊಂಡು ಅವರು ತೊಂದರೆ ಕೊಡ್ತಿರ್ತಾರಲ್ಲ ಅಂಥವ್ರನ್ನ ನೀವು ಬೇರೆ ಬೇರೆ ಮಾಡೋದು. ಮತ್ತು ಸ್ತ್ರೀ ಪರಪುರುಷರನ್ನ ಬೇರೆ ಮಾಡೋದು. ಈ ಥರದಕ್ಕೆ ನಾನು ಇದನ್ನು ಅವರವರಲ್ಲೇ ದೂರ ಮಾಡೋಂಥದ್ದು ಒಂದು ಯಂತ್ರ ಕೊಡ್ತಾಯಿದ್ದೀನಿ. ಅವರವ್ರಿಗೆ ಜಗಳ ಬಂದು ಅದು ಬಿಟ್ಟೋಗಬೇಕು. ಈಗ ನಿಮ್ಮ ಮನೆಯಲ್ಲೂ ನಿಮ್ಮ ಹಿತಶತ್ರುಗಳ ಮನೆ ಹತ್ರ ಸೇರಿಕೊಂಡಿರ್ತಾರೆ. ನಿಮ್ಮ ಮನೆಯಲ್ಲಿರೋರೆ ನಿಮ್ಮ ಹಿತಶತ್ರುಗಳ ಹತ್ರ ಸೇರಿಕೊಂಡು ನಿಮ್ಮ ಮಾತುಗಳೆಲ್ಲ ಹೇಳ್ಕೊಳ್ಳೋದು, ಅವ್ರಿಗೆ ಬೇಕಾಗಿರೋಂಥ ವಸ್ತುಗಳೆಲ್ಲ ತೊಗೊಂಡೋಗಿ ಕೊಡೋದು, ಆವಾಗ ನಿಮಗೆ ತೊಂದರೆಗಳ್ನ ಕೊಡೋದು, ಅವ್ರು ಕೊಟ್ಟಿದ್ದನ್ನು ತೊಗೊಂಡ್ಬಂದು ಮನೇಲಿಡೋದು. ಅಂಥವ್ರನ್ನ ಯಾವ ರೀತಿಯಾಗಿ ಕಟ್ ಮಾಡೋದು, ಅವ್ರಿಂದ ಇವ್ರಿಗೂ ಬೇರೆ ಬೇರೆ ಮಾಡೋದಕ್ಕೆ ಒಂದು ರೀತಿಯಾದಂಥ ನಿಮಗೆ ಯಂತ್ರ ಕೊಡ್ತಿದ್ದೀನಿ. ಈ ಯಂತ್ರನ ನೀವು ಬರಬೇಕಾಗಿರೋದು ಒಂದು ಶನಿವಾರ, ಮಂಗಳವಾರ, ಇಂಥ ಭಾನುವಾರ, ಇಂಥ ದಿನಗಳಲ್ಲಿ ಬರಿಬೇಕು ನೀವು. ಈ ಯಂತ್ರನ ಬರಿಬೇಕಾದ್ರೆ ಒಂದು ಎಕ್ಕೆ ಎಲೆನ ತೊಗೊಂಬರಬೇಕು. ಒಂದು ಎಕ್ಕೆ ಎಲೆಯನ್ನು ತೊಗೊಂಡ್ಬಂದು ಎಕ್ಕೆ ಎಲೆ ಮೇಲೆ ಇದನ್ನು ನೀವೇನು ಮಾಡಬೇಕು, ಎಕ್ಕೆ ಎಲೆನ ತೊಗೊಂಡ್ಬಂದು ಎಕ್ಕೆ ಎಲೆ ಮೇಲೆ ನೀವು ಕರಿ ಹಸುವಿನ ಸಗಣಿಯಿಂದ ಇದನ್ನು ಬರಿಬೇಕು. ಎಕ್ಕೆ ಎಲೆ ಮೇಲೆ ಹಸುವಿನ ಸಗಣಿ ತಗೋಬೇಕು. ಕರಿ ಹಸು ಇರಬೇಕು. ಕರಿ ಹಸುವಿನ ಸಗಣಿನ ಒಂದು ಗಂಧವಾಗಿ ಮಾಡಿಕೊಂಡು ಆ ಸಗಣಿನ ನೀವು ಎಕ್ಕದ ಎಲೆ ಮೇಲೆ ಆ ಸಗಣಿಯಿಂದ ನೀವು ಬರಿಬೇಕು. ಹಸುವಿನ ಸಗಣಿಯಿಂದ ಬರಿಬೇಕು. ಮತ್ತು ಯಂತ್ರವನ್ನು ನೀವು ಯಾರ್ಯಾರಿಗೆ ಕಲಹವನ್ನು ತಂದೊಡ್ಡಬೇಕೋ ಅಂಥವ್ರಿಗೆ ನೀವೇನು ಮಾಡಬೇಕು, ಅಲ್ಲಿ ಹೆಸರು ಬರಿಬೇಕು. ಅವ್ರಿಗೆ ಜಗಳ ಬರಬೇಕು ಅಂದಾಗ ಅವ್ರ ಹೆಸರನ್ನ ಒಂದು ಸೈಡಲ್ಲಿ ಬರಿಬೇಕು. ನೀವು ಒಂದು ಪಕ್ಕದಲ್ಲಿ ಬರೆದುಬಿಟ್ಟು ಅವ್ರಿಗೆ ಕಲಹವಾಗಬೇಕು ಅಂತೇಳ್ಬಿಟ್ಟು ನೀವೇನು ಮಾಡಬೇಕು, ಆ ಯಂತ್ರನ ನೀವು ಬರೆದಿರ್ತೀರಲ್ಲ ಸಗಣಿಲಿ ಎಕ್ಕದ ಎಲೆ ಒಳಗೆ, ಆ ಎಲೆನ ತಗೊಂಡೋಗಿ ನಿಮ್ಮ ಶತ್ರುವಿನ ಮನೆಯಲ್ಲಿ ಇಟ್ಬಿಡಬೇಕು. ಆ ಮನೆಯಲ್ಲಿ ಯಂತ್ರವನ್ನು ಇಟ್ಟ ತಕ್ಷಣವೇ ಅವ್ರ ಮನೇಲಿ ಇಟ್ಟು ನೀವು ಬಂದ ಮೇಲೆ ಅವ್ರವ್ರಿಗೂ ತೊಂದರೆಗಳು, ಕಲಹವು ಶುರುವಾಗುತ್ತೆ. ಅವ್ರವ್ರಿಗೆ ಜಗಳಗಳು ಶುರುವಾಗುತ್ತೆ. ಇದು ಆ ರೀತಿಯಾದಂಥ ಒಂದು ಯಂತ್ರ. ಅವರವರಲ್ಲೇ ಜಗಳ ತಂದುಕೊಂಡು ಅವರು ನಿಮ್ಮ ಮನೆಯಲ್ಲಿಂದ ಎಲ್ಲ ಅವರು ವರ್ತಮಾನ ಕೊಡ್ತಿರ್ತಾರೆ, ಎಲ್ಲನೂ ತಿಳಿಸ್ತಾ ಇರ್ತಾರೆ. ಅವರು ನಿಮ್ಮ ಮನೆಯಿಂದ ನಿಮ್ಮ ಮನೆ ವಸ್ತುಗಳೆಲ್ಲ ತೊಗೊಂಡೋಗಿ ಅವರು ಕೊಟ್ಟು ನಿಮಗೆ ತೊಂದರೆ ಕೊಡ್ತಾ, ಇದು ಹಿತಶತ್ರು ಒಳಗೆ ಮಾಡೋ ಅಂಥದ್ದು. ನಿಮಗೆ ಯಾರು ತೊಂದರೆ ಮಾಡ್ತಿದ್ದಾರೋ ಅಂಥವ್ರಿಗೆ ನಿಮ್ಮ ಶತ್ರುಗಳಿಗೂ ಅವ್ರಿಗೂ ಜಗಳ ತಂದೊಡ್ಡಿ ಅವ್ರನ್ನ ನಿಮ್ಮನೆ ವಿಷಯ ಎಲ್ಲ ತಿಳಿಸ್ತಿರೋರ್ಗೂ ಅವ್ರಿಗೂ ತಂದೊಡ್ಡಿ ಅವ್ರನ್ನ ನಿಮ್ಮ ಕಡೆ ಸರಿ ಮಾಡ್ಕೋಬೇಕು. ಅವರು ಜಗಳ ಮಾಡಿದಾಗ ಅವರು ಹೋಗೋದಿಲ್ಲ. ಆಮೇಲೆ ಅವರು ನಿಮ್ಮ ಹತ್ರನೇ ಹೇಳ್ತಾರೆ, ನನಗೆ ಹಿಂಗೆಲ್ಲ ಮಾಡಿದ್ರು, ಹಿಂಗೆಲ್ಲ ಹೇಳಿದ್ರು, ನನ್ನ ಹತ್ರ ಹಿಂಗೆ ತರಿಸ್ಕೊಂಡ್ರು ಅಂತ ಅವಾಗ ಹೇಳ್ತಾರೆ. ಅವಾಗ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಅದರಿಂದ ಹಿತಶತ್ರುಗಳನ್ನ ನೀವು ಯಾವ ರೀತಿಯಾಗಿ ನಿಮ್ಮ ಕಡೆ ಸೆಳ್ಕೋಬೇಕು, ಅವ್ರಿಗೆ ಯಾವ ರೀತಿ ಜಗಳ ತಂದೊಡ್ಡಬೇಕು ಅನ್ನೋದಕ್ಕಾಗಿ ಇದೊಂದು ಚಿಕ್ಕ ಯಂತ್ರ. ಈ ಯಂತ್ರ ಚಿಕ್ಕದಾಗಿದ್ದರೂ ತುಂಬ ಕೆಲಸ ಮಾಡುತ್ತೆ. ಈ ಯಂತ್ರ ಮಾಡಿ ಶತ್ರುಗಳ ಮನೆಯಲ್ಲಿ ಎಲ್ಲನೂ ಒಂದು ಕಡೆ ಇಟ್ಟುಬಿಡಿ. ನಿಮ್ಮ ಶತ್ರುಗಳು ಹಿತಶತ್ರುಗಳು ಅವ್ರಿಗೂ ಇವ್ರಿಗೂ ದೂರ ಆಗಿ ನಿಮ್ಮ ಶತ್ರುಗಳು ನಿಮ್ಮಲ್ಲಿ ಯಾವುದು ತೊಂದರೆ ಕೊಡದೆ ನಿಮ್ಮ ಹತ್ರ ಮೌನವಾಗಿರ್ತಾರೆ. ನಿಮ್ಮ ಮನೆಯಲ್ಲಿರೋ ಶತ್ರುಗಳನ್ನ ಯಾವ ರೀತಿ ಸರಿ ಮಾಡೋದು ಅನ್ನೋದಕ್ಕಾಗಿ ಒಂದು ಚಿಕ್ಕ ಯಂತ್ರನ ನಿಮಗೆ ತಿಳಿಸ್ತಿದ್ದೀನಿ.
ಇನ್ನು ಮುಂದೆ ಇದೇ ರೀತಿಯಾಗಿ ಮುಂಚೆ ಇನ್ನೂ ಕೊಡ್ತಾ ಇರ್ತೀನಿ. ಇದೇ ರೀತಿಯಾಗಿ ಇನ್ನು ಮುಂದೆ ನೀವು ಯಂತ್ರಗಳು ಬರೆದು ನಿಮ್ಮ ಶತ್ರುಗಳನ್ನ ದೂರ ಮಾಡಿ ನಿಮ್ಮ ಹಿತಶತ್ರುಗಳಿಂದ ನೀವು ಕಾಪಾಡ್ಕೊಳ್ಳಿ ಪ್ರಿಯ ವೀಕ್ಷಕರೇ. ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.